ಹಾಯ್, ಎಲ್ಲರಿಗೂ ನಮಸ್ಕಾರ. ತುಂಬ ಖುಷಿ ಆಗ್ತಿದೆ ಇವತ್ತು ಮೈಸೂರಲ್ಲಿ ನಮ್ಮೂರಲ್ಲಿ ಪ್ರೆಸ್ ಮೀಟ್ ಆಗ್ತಿರೋದು. 10 ದಿನದಿಂದ ಸರ್ ಹೇಳ್ತಿದ್ದಂಗೆ ಶೂಟ್ ಮಾಡ್ತಾ ಇದ್ದೀವಿ ಆ್ಯಂಡ್ ತುಂಬ ಬೇಗ ಕ್ವಿಕ್ಕಾಗಿ ಕೆಲಸ ನಡೀತಾ ಇದೆ. ಆ್ಯಂಡ್ ಚಂದ್ರು ಸರ್ ಪ್ರೊಡಕ್ಷನ್ ಅಂತಂದರೆ ಮಾತಾಡೋಂಗೆ ಇಲ್ಲ, ಎಲ್ಲ ತುಂಬ ಆರಾಮಾಗಿ ನಡ್ಸ್ಕೊಂಡು ಹೋಗ್ತಾ ಇದೆ. ಆ್ಯಂಡ್ ಪ್ರಕಾಶ್ ಸರ್ ಸಿನಿಮಾಗಳನ್ನ ನೋಡ್ಕೊಂಡು ಬೆಳೆದಿದ್ದೀವಿ. ಆ್ಯಂಡ್ ಅವ್ರ ಜೊತೆ ನನಗೆ ಕತೆ ಹೇಳಬೇಕಾದ್ರೂ ತುಂಬ ಮಾಡಬೇಕು ಅಂತ ಇದ್ದಿದ್ದು ಫ್ಯಾಕ್ಟರ್ ಏನಂದರೆ ಅವ್ರ ಜೊತೆ ಒಂದ್ಸತಿ ಸ್ಕ್ರೀನ್ ಸ್ಪೇಸ್ನ ಶೇರ್ ಮಾಡ್ಕೊಳ್ಬೇಕು ಅಂತ ತುಂಬ ಆಸೆ ಇತ್ತು. ಆ್ಯಂಡ್ ಈ ಸಿನಿಮಾದಲ್ಲಿ ಅದು ತುಂಬ ಚೆನ್ನಾಗಿ ಮೂಡ್ ಬರ್ತಾ ಇದೆ. ಆ್ಯಂಡ್ ನಮ್ಮ ಕಾಂಬಿನೇಷನ್ ಕೂಡ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ಕೃಷ್ಣ ಅವರೊಟ್ಟಿಗೆ ನಾನು 2ನೇ ಸಿನಿಮಾ ಲವ್ ಮಾಕ್ಟೇಲ್ ಆದಮೇಲೆ, ಸೊ ಆ ಕಾಂಬಿನೇಷನ್ ಕೂಡ ತುಂಬಾ ಚೆನ್ನಾಗಿ ಬರ್ತಾ ಇದೆ. ತುಂಬ ಖುಷಿಯಾಗಿದೆ ಆ್ಯಂಡ್ ತುಂಬ ವಿಭಿನ್ನವಾಗಿದೆ ಕತೆ. ಆ್ಯಂಡ್ ಎಲ್ರಿಗೂ ಐ ಆಮ್ ಶ್ಯೂರ್ ಸಿನಿಮಾ ರಿಲೀಸ್ ಆದಮೇಲೆ ಎಲ್ಲ ಮನೆಯವ್ರಿಗೂ ಎಲ್ಲ ಮನಸ್ಸಿಗೂ ಮುಟ್ಟುವಂತಹ ಒಂದು ಕಥೆನ ತುಂಬ ಚೆನ್ನಾಗಿ ನಮ್ಮ ರಾಜ್ಮೋಹನ್ ಸರ್ ಡೈರೆಕ್ಟರ್ನ ತುಂಬ ಚೆನ್ನಾಗಿ ಪೋಣಿಸಿದ್ದಾರೆ. ಆ್ಯಂಡ್ ಆಲ್ಸೋ ಡಯರೆಕ್ಟ್ ಸರ್ ಫೀಲ್ಡ್ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ. ಆ್ಯಂಡ್ ನಮ್ಮ ಸುಜ್ಞಾನ್ ಸರ್ ಆ್ಯಂಡ್ ಎವ್ರಿಥಿಂಗ್. ಈ ಸಿನಿಮಾ ಒಂಥರ ಬ್ಲೆಸ್ಸಿಂಗ್ ಅಂತಲೇ ಹೇಳ್ಬೋದು ನನ್ನ ಕರಿಯರಲ್ಲಿ. ತುಂಬಾ ಖುಷಿ ಆಗ್ತಾ ಇದೆ ನೀವು ಇಲ್ಲಿ ತನಕ ಬಂದಿದ್ದು. ಥ್ಯಾಂಕ್ ಯು ಸೊ ಮಚ್. ಎಸ್, ಮಗು ಬಗ್ಗೆ ಏನು ಹೇಳ್ಬೇಕು? ಹೌದಾ, ಅವರು ಸಿನಿಮಾಲಿ ಒಂದು ಸ್ಪೆಷಲ್ ರೋಲ್ ಮಾಡ್ತಾ ಇದ್ದಾರೆ. ಅದು ನೀವು ಸಿನಿಮಾ ನೋಡಿದ್ರೇ ಸರಿ, ಯಾಕಂದರೆ ಹೆಚ್ಚು ಮಾತಾಡೋಂಗಿಲ್ಲ ಅಂತ ಹೇಳಿದ್ದಾರೆ ನಮ್ಮ ನಿರ್ದೇಶಕರು. ಸೊ ಜಾಸ್ತಿ ಮಾತಾಡೋಕೆ ಏನು ರಿವೀಲ್ ಮಾಡೋಂಗಿಲ್ಲ. ಸೊ ಇವರು ಒಂದು ಪಾತ್ರದಲ್ಲಿ ಕಾಣಿಸ್ಕೊಳ್ತಿದ್ದಾರೆ, ಇವ್ರ ಹೆಸರು ಅಯಾನ್ ಶೆಟ್ಟಿ ಅಂತ. ಡೆಫಿನೆಟ್ಲಿ ಇವ್ರು ಸಿನಿಮಾ ನೋಡಾದ್ಮೇಲೆ ಅದಕ್ಕೂ ಆನ್ಸರ್ ಸಿಗುತ್ತೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಸೊ ಫಾದರ್ ಸಿನಿಮಾ ಕತೆ ಕೇಳಿದಾಗಲೇ ಭಾಳ ಅಂದರೆ ಭಾಳ ಇಂಪ್ರೆಸ್ ಆಗೋಂಥ ಒಂದು ಕತೆ. ಬಹುಶಃ ನನಗಿಂತ ಫಸ್ಟು ಮಿಲನ ಓಕೆ ಮಾಡಿದ್ದಿದ್ದು. ನಾನು ಅದಂದರೆ ಒಂದು ಕ್ಲೈಮ್ಯಾಕ್ಸಲ್ಲಿ ಒಂದಷ್ಟು ವಿಷಯಗಳು ಬರುತ್ತೆ. ಸೊ ಅದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಟೈಮ್ ತೊಗೊಂಡೆ ನಾನು. ಬಟ್ ಮಿಲನ ಇಲ್ಲ ಇದನ್ನು ಮಾಡಲೇಬೇಕು, ನೀವು ನನಗೆ ಸಖತ್ತಾಗಿದೆ, ಇದನ್ನು ಮಾಡಿ. ಸೊ ಇಮಿಡಿಯೇಟಾಗಿ ಆ್ಯಕ್ಚುಲಿ ಚಂದ್ರು ಸರ್ ಮತ್ತೆ ಫೋನ್ ಮಾಡಿದ್ರು. ಸರ್ ಹೆಂಗೆ ಅನಿಸ್ತು ಅಂದರು. ಸರ್ ನನಗೆ ಕ್ಲೈಮ್ಯಾಕ್ಸ್ ಸ್ವಲ್ಪ ಡೈಜೆಸ್ಟ್ ಮಾಡ್ಕೋತಾ ಇದ್ದೀನಿ, ಬಟ್ ಮಿಲನ ಬಿಡ್ತಾಯಿಲ್ಲ ಸರ್, ಇಮಿಡಿಯೇಟ್ ಮಾಡು ಅಂತ ಇದ್ದಾರೆ ಅಂತ ಹೇಳಿ. ಸೊ ಅಷ್ಟು ಇಷ್ಟಪಟ್ಟಿದಂಥ ಕತೆ. ಆ್ಯಂಡ್ ಅದನ್ನು ಮತ್ತೆ ನಾವು ಈಗ ಬಂದು ಈಗ ಶೂಟ್ ಮಾಡೋವಾಗ ಎಸ್ಪೆಷಲಿ ಪ್ರಕಾಶ್ ರಾಜ್ ಸರ್ ಜೊತೆ ಒಂದು ಟೆನ್ಷನ್ ಇನ್ನೂ ಅಲ್ಲಿತ್ತು, ಬಟ್ ಎಲ್ಲೂ ತೋರಿಸ್ಬೋದಲ್ಲ, ಬಟ್ ಸ್ಟಿಲ್ ಇನ್ನೂ ಇದೆ. ಇನ್ನೂ ಸಾಕಷ್ಟು ಒಳ್ಳೊಳ್ಳೆ ಸೀನ್ಗಳಿದೆ ಇನ್ನೂ ಮಾಡೋದಿದೆ. ಒಂದು ಕಡೆ ಅಂದರೆ ಒಂದು 2-3 ಶಾರ್ಟ್ಗಳಲ್ಲಿ ಹಂಗೆ ಆಗೋಯ್ತು. ಅಂದರೆ ಅವ್ರು ಆ್ಯಕ್ಟ್ ಮಾಡೋವಾಗ ಎದುರುಗಡೆ ಆ್ಯಕ್ಟ್ ಮಾಡ್ತಾ ಅವ್ರನ್ನೇ ನೋಡ್ತಾ ಇದ್ದೀನಿ ನಾನು. ನಾನು ರಿಯಾಕ್ಟ್ ಮಾಡಬೇಕು ಅಂದರೆ ಕೆಲವು ಟೈಮ್ ಸಜೆಷನ್ ಶಾರ್ಟ್ ಇರುತ್ತೆ, ಮರ್ತ್ಬಿಟ್ಟಿರ್ತೀನಿ. ಸೊ ಅವ್ರು ಏನು ಮಾಡ್ತಿದ್ದಾರೆ ಅಂತ ಸ್ವಲ್ಪ ಅಬ್ಸರ್ವೇಷನ್ ಮಾಡ್ತಿರುವಾಗ ನಾವೇ ಮೈ ಮರ್ತು ನೋಡ್ತಾ ಇರ್ತೀವಿ. ಸೊ ಅದೊಂದು ಎಕ್ಸ್ಪೀರಿಯೆನ್ಸು. ಹೋಪ್ಫುಲಿ ಅವ್ರ ಒಂದು 30-40% ಮಾಡೋ ಒಂದು ಪ್ರಯತ್ನ ಮಾಡೋಣ. ಆ್ಯಂಡ್ ಡೆಫಿನೆಟ್ಲಿ ಅವ್ರ ಪಾತ್ರ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ತುಂಬ ಎಮೋಷ್ನಲ್ ಆಗಿರುತ್ತೆ. ಆಡಿಯನ್ಸ್ ನೋಡೋರಿಗೆ ತುಂಬ ಹತ್ತಿರ ಆಗುತ್ತೆ ಈ ಸಿನಿಮಾ. ಬಹುಶಃ ತುಂಬ ದಿನಗಳ ಮಟ್ಟಕ್ಕೆ ಜನಗಳ ಮನಸ್ಸಲ್ಲಿ ಉಳಿಯುವಂಥ ಒಂದು ಚಿತ್ರ ಆಗುತ್ತೆ ಇದು. ಸೊ ಈಗ ಒಂದು 10 ದಿನ ಶೂಟ್ ಮಾಡಿದ್ದೀವಿ. ಖಂಡಿತವಾಗ್ಲೂ ಒಂದೊಳ್ಳೆ ಸಿನಿಮಾ ಮಾಡೋ ಒಂದು ಪ್ರಯತ್ನ ಇದೆ. ಸೊ ಎಲ್ಲರೂ ಬಂದಿದ್ದಾರೆ, ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ.